ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ನಿಮಗೆ ಒಂದು ಒಳ್ಳೆ ಅದ್ಭುತವಾದ ಜಾಗ ತೋರಿಸಲಿಕ್ಕೆ ಹೊರಟಿದ್ದೇವೆ. ಹೊರಡುವಾಗ ಫುಲ್ಲು ಮೋಡ ಆಗಿತ್ತು, ಆದರೂ ಮುಂದೆ ಹೋದ್ವಿ. ನಂತರ ಸ್ವಲ್ಪ ಹೊತ್ತಲ್ಲೇ ಜೋರು ಮಳೆ ಬಂತು. ಮತ್ತು ಒಂದು ಕಡೆಯಲ್ಲಿ ನಾವು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡ್ವಿ. ಹೋಗುವಾಗ ಒಂದು ಚಿಕ್ಕ ಜಲಧಾರೆ ಕೂಡ ಸಿಕ್ತು. ಮುಂದಕ್ಕೆ ಹೋದ್ವಿ. ಮತ್ತು ನಾವು ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪದಲ್ಲಿರುವಂತಹ ಒಂದೊಳ್ಳೆ ಜಾಗಕ್ಕೆ ನಾವಿವತ್ತು ಹೋಗ್ತಾ ಇದ್ದೇವೆ. ಹಲವಾರು ಧರ್ಮಗಳಿಂದ ಕೂಡಿದಂತಹ ಅತ್ಯಂತ ಪುಣ್ಯ ಭೂಮಿ ನಮ್ಮ ಭಾರತ. ಇದರಲ್ಲಿ ಒಂದಾದಂತಹ ಜೈನ ಧರ್ಮದ ಅತ್ಯಂತ ಪವಿತ್ರವಾದ ಹಾಗೂ ಸುಂದರವಾದ ಜಾಗಕ್ಕೆ ನಾವಿವತ್ತು ಹೋಗ್ತಾ ಇದ್ದೇವೆ. ನಮಗೆ ಹೋಗುವಾಗಲೇ ಪ್ರಾರಂಭದಲ್ಲೇ ನಮಗೆ ಅತ್ಯಂತ ಪುರಾತನವಾದಂತಹ ಶಿಲೆಗಳೆಲ್ಲ ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಲ್ಲಿ ಇದೆ. ಹೋಗುವಾಗ ನಮಗೆ ಅಲ್ಲಿ ಒಂದು ಬಸದಿ ಸಿಗ್ತದೆ. ಮೊದಲು ನಾವು ಅಲ್ಲಿ ಕೈ ಮುಗಿದು ಮುಂದಕ್ಕೆ ಹೋದ್ವಿ. ನೋಡಿ, ಇದು ಗದ್ದೆ ಎಷ್ಟು ಚೆನ್ನಾಗಿದೆ, ನೀರೆಲ್ಲ ತುಂಬಿಕೊಂಡು. ನಾವೀಗ ಇನ್ನೂ ಆ ಕಡೆ ದಾಟಿಕೊಂಡು ಹೋಗ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ನಾವೊಮ್ಮೆ ಬಸದಿಗೆ ಹೋಗಿ ಬಂದ್ವಿ. ಬಸದಿ ಹೇಗಿದೆ ಅಂತೇಳಿ ತೋರಿಸ್ತೇವೆ ನೋಡಿ. ಶಿಲ್ಪಿಯ ಕೈ ಚಳಕದಳು ಮೂಡಿ ಬಂದಿರುವ ಅತ್ಯಂತ ಪುರಾತನವಾದ ಕಲ್ಲಿನ ಶಿಲೆಗಳು, ಶಿಲಾಕೃತಿಗಳು ನೋಡಲಿಕ್ಕೆ ತುಂಬ ಮನಮೋಹಕವಾಗಿದೆ. ಹಿಂದೆಲ್ಲ ಯಾವುದೇ ರೀತಿಯಾದಂತಹ ಯಂತ್ರೋಪಕರಣಗಳಿರಲಿಲ್ಲ. ಆದರೂ ಕೂಡ ಇಂತಹ ಅದ್ಭುತ ಕೆಲಸಗಳನ್ನು ಮಾಡಿದಂತಹ ಶಿಲ್ಪಿಗೆ ಒಂದು ನಮನಗಳೇ. ನಂತರ ನಾವು ಅಲ್ಲಿಂದ ಮುಂದಕ್ಕೆ ಹೋದ್ವಿ. ನಮಗೆ ಅಲ್ಲಿ ಮುಂದೆ ಇರುವಂತಹ ಬಸದಿ ನೋಡಲಿಕ್ಕೆ ದೋಣಿಯಲ್ಲಿ ಹೋಗಬೇಕಾಗ್ತದೆ. ಅದಕ್ಕೆ ಮೊದಲು ಟಿಕೆಟ್ ಮಾಡಬೇಕು ನಾವು ಮುಂಚೆಯೇ. ಇವರು ಟಿಕೆಟ್ ಮಾಡಲಿಕ್ಕೆ ಹೋದ್ರು ಆ ಕಡೆಗೆ. ಒಬ್ಬರಿಗೆ 20 ರೂಪಾಯಿ. ನೋಡಿ, ಇಲ್ಲಿ ಟಿಕೆಟ್ ಮಾಡಲಿಕ್ಕೆ ಇರ್ತದೆ. ಅಂದರೆ ನಾವು ಮಧ್ಯಾಹ್ನ 1 ಗಂಟೆಯ ಒಳಗೆ ಹೋಗಬೇಕು. 1 ಗಂಟೆಗೆ ಅಲ್ಲಿ ಸ್ಟಾಪ್ ಮಾಡ್ತಾರೆ. ಮತ್ತು 3 ಗಂಟೆಗೆ ಏನೋ ಓಪನಿಂಗ್. ಹೋಗುವಾಗಲೇ ತುಂಬ ತಡ ಆಗಿತ್ತು. ಅಂದರೆ 12:15 ಆಗಿತ್ತು. ಅದಕ್ಕೋಸ್ಕರ ಅಲ್ಲಿ ಅರ್ಜೆಂಟ್ ಮಾಡ್ತಿದ್ರು ಬೋಟ್ ಹತ್ತಲಿಕ್ಕೆ. ನಾವು ಮತ್ತೆ ದೋಣಿ ಹತ್ತಿದ್ವಿ. ತುಂಬ ಜನ ಇದ್ದರು, ಟೂರಿಸ್ಟ್ ಎಲ್ಲ ಎಲ್ಲೆಲ್ಲಿಂದಲೆಲ್ಲ ಬರ್ತಾರೆ ಅಲ್ಲಿಗೆ ನೋಡಲಿಕ್ಕೆ. ಮೀನು ನೋಡಿ ಎಷ್ಟು ಚೆನ್ನಾಗಿದೆ. ಎದುರುಗಡೆಗೆ ತುಂಬ ಇತ್ತು ಮೀನು. ಕೆಲವರಂತೂ ದೋಣಿಯಲ್ಲಿ ಕೂತ್ಕೊಳ್ಳಿಕ್ಕೆ ತುಂಬ ಭಯ ಪಡ್ತಾ ಇದ್ರು. ಅದು ದೋಣಿ ಆ ಕಡೆ ಈ ಕಡೆ ಶೇಕ್ ಆಗ್ತಿತ್ತಲ್ಲ, ಅದಕ್ಕೆ. ನಮಗೆ ಅಜ್ಜಿ ಮನೆಗೆ ಹೋಗುವಾಗ ದೋಣಿಯಲ್ಲಿ ಹೋಗಬೇಕಿತ್ತು. ಹಾಗಾಗಿ ನಮಗೆ ಸ್ವಲ್ಪ ದೋಣಿಯಲ್ಲಿ ಕೂತ್ಕೊಳ್ಳುವಾಗ ಅಷ್ಟೊಂದು ಭಯ ಆಗಲಿಲ್ಲ. ಜಲರಾಶಿಯೊಳು ಕಂಗೊಳಿಸುವ ಆ ಸುಂದರ ತಾವರೆಯ ಎಲೆಗಳು, ಅದರ ಮಧ್ಯದಲ್ಲಿರುವಂತಹ ಆ ಅದ್ಭುತ ದೇವಾಲಯವೇ ವರಂಗದಲ್ಲಿರುವಂತಹ ಈ ಬಸದಿ. ಇವರೆಲ್ಲ ಆಲ್ರೆಡಿ ಅಲ್ಲಿ ನೋಡ್ಕೊಂಡು ಬಂದವರು. ಅವರದ್ದು ಈ ಕಡೆ ಬರ್ತಿರ್ಬೇಕಾದ್ರೆ ನಮ್ಮ ದೋಣಿ ಆ ಕಡೆ ಹೋಗ್ತಾ ಇದೆ. ಕಾರ್ಕಳದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಅದ್ಭುತವಾದಂತಹ ಜಾಗ ಎಲ್ಲರ ಕಣ್ಮನ ಸೆಳೆಯುತ್ತದೆ. ಈ ಬಸದಿಯನ್ನು ಕೆರೆ ಬಸದಿ ಅಂತಲೂ ಕೂಡ ಕರೀತಾರೆ. ಈ ಸುಂದರ ತಾಣ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಅನುಭವವನ್ನು ನೀಡುತ್ತದೆ. ಶಾಂತವಾದ ವಾತಾವರಣ, ಒಂದೊಳ್ಳೆ ನಿಸರ್ಗದ ನೋಟ, ಆಹಾ, ಸುಂದರವಾಗಿತ್ತು. ದೋಣಿಯಲ್ಲಿದ್ದ ಪ್ರವಾಸಿಗರೆಲ್ಲರೂ ತುಂಬಾ ಖುಷಿಯಲ್ಲಿದ್ದರು, ಎಂಜಾಯ್ ಮಾಡ್ತಾ ಇದ್ರು.
ತದನಂತರ ನಾವು ಅಲ್ಲಿಗೆ ತಲುಪಿದ್ವಿ, ಬಸದಿಯ ಹತ್ರ. ಮೀನು ನೋಡಿ ಎಷ್ಟು ಚೆನ್ನಾಗಿದೆ. ನಂತರ ಒಬ್ಬರಾದ್ಮೇಲೆ ಒಬ್ಬರು ಇಳಿತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕಮಲದೋಳ್ ಮುಖ ಕಮಲ ಅಂತ ಹೇಳ್ತಾರೆ. ಅಂದರೆ ಮುಖ ಎಂಬ ತಾವರೆಯಲ್ಲಿ ಕಣ್ಣುಗಳೆಂಬ ತಾವರೆಗಳಂತ. ಹಾಗೆಯಲ್ಲಿ ನೀರಿನಲ್ಲಿ ಇನ್ನೊಂದು ಚಿಕ್ಕ ಬಾವಿಯಲ್ಲಿ ಪುನಃ ನೀರು. ಎಷ್ಟು ಚೆನ್ನಾಗಿದೆ. ದೋಣಿಯ ಮೂಲಕವೇ ತಲುಪಬೇಕಾದ ಈ ಕೆರೆ ಬಸದಿಗೆ 4 ದಿಕ್ಕುಗಳಿಂದಲೂ ಪ್ರವೇಶಿಸಬಹುದಾದ ಆಕರ್ಷಕ ದ್ವಾರಗಳ ಸೋಪಾನವಿದೆ. ಪ್ರಧಾನ ಗರ್ಭಗೃಹದಲ್ಲಿ ಒಂದೇ ಪೀಠದ ಮೇಲೆ 4 ದಿಕ್ಕುಗಳತ್ತ ಮುಖ ಮಾಡಿ ನಿಂತಿರುವ ಪಾರ್ಶ್ವನಾಥ, ಅನಂತನಾಥ, ನೇಮಿನಾಥ ಹಾಗೂ ಶಾಂತಿನಾಥ ತೀರ್ಥಂಕರರ ಸುಂದರ ಶಿಲ್ಪಗಳಿವೆ. ಈ ಬಸದಿಯಲ್ಲಿ ಪದ್ಮಾವತಿಯ ಆಕರ್ಷಕ ವಿಗ್ರಹವಿದ್ದು ಪ್ರಧಾನವಾಗಿ ಆರಾಧಿಸಲ್ಪಡುತ್ತಿದ್ದಾಳೆ. ಬಸದಿಯ ಸನಿಹದಲ್ಲಿ ನಾಗರಕಟ್ಟೆ ಹಾಗೂ ಕ್ಷೇತ್ರಪಾಲರ ನೆಲೆಗಳ ಜೊತೆಗೆ ಸಣ್ಣ ಬಾವಿಯೂ ಇದೆ. ಈಗಾಗಲೇ ನಾನು ನಿಮಗೆ ತೋರಿಸಿದ್ದೇನೆ. ಈ ಕೆರೆ ಬಸದಿಯು ಹೊಯ್ಸಳ ಮತ್ತು ಚಾಲುಕ್ಯ ಶಿಲ್ಪಕಲಾ ಶೈಲಿಯನ್ನು ಹೊಂದಿದೆ. ನಂತರ ಬೋಟು ಹೊರಡಲಿಕ್ಕೆ ಆಯಿತು. ಯಾಕಂತೇಳಿದರೆ ಆವಾಗಲೇ ಟೈಮ್ ಆಗೋಗಿತ್ತು. ಹಾಗಾಗಿ ಎಲ್ಲರೂ ನಾವು ಪುನಃ ದೋಣಿಯಲ್ಲಿ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ವಾಪಸ್ ಹೋಗಲಿಕ್ಕೆ. ನೋಡಿ, ಇನ್ನೊಂದು ದೋಣಿ ಬರ್ತಿದೆ. ಇದು ಮೇ ಬಿ ಲಾಸ್ಟ್ ಟ್ರಿಪ್ ಅನಿಸುತ್ತೆ. ನಂತರ ಮಧ್ಯಾಹ್ನ 3 ಗಂಟೆ ಮೇಲೆ ಏನೋ ಸ್ಟಾರ್ಟ್ ಆಗ್ತದೆ, ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಒಂದೊಳ್ಳೆ ಜಾಗ ನೋಡಿದ ಖುಷಿ, ಮನಸ್ಸಿಗೇನೋ ನೆಮ್ಮದಿ, ಏನೋ ಒಂಥರ ಸಂತೋಷದಿಂದ ಅಲ್ಲಿಂದ ನಾವು ಹೊರಟ್ವಿ. ನಿಮಗೂ ಫ್ರೀ ಆದಾಗ ಈ ಜಾಗಕ್ಕೆ ಒಮ್ಮೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಬಾಯ್ ಬಾಯ್.